ಸ್ನೇಹಿತರೆ ಟೋಟಲಾಗಿ ಎಲ್ಲ ಇಷ್ಟ ಆಯಿತು. ಇವಾಗ ಇದಕ್ಕೆ ಬಂದ್ ಮಾಡಿಬಿಟ್ರೆ ಆಯಿತು. ಸ್ನೇಹಿತರೆ ಒಂದು 5ರಿಂದ 10 ನಿಮಿಷ ಬಿಟ್ಟಿದ್ದೆ. ನೋಡೋಣ ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ಸಕ್ಸಸ್ ಆಗಿದೆ ಅಂತ ಅನಿಸುತ್ತೆ. ಪರವಾಗಿಲ್ಲ, ಒಂದು ಲೆಕ್ಕಕ್ಕಾಗಿದೆ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಇವತ್ತು ಏನು ಮಾಡ್ತಿದ್ವಿ ಅಂತಂದರೆ ಈರುಳ್ಳಿ ಚಟ್ನಿ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, 3 ಒಳಗಡೆ ತಗೊಂಡಿದ್ದೀನಿ. ಅದರಲ್ಲಿ 6 ಪೀಸ್ ಮಾಡಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ಆಮೇಲೆ ಅದ್ರ ಜೊತೆ ಒಂದು ಟೊಮಟೊ, ಆಮೇಲೆ ಅದ್ರ ಜೊತೆ ಒಂದು ಆಲೂಗಡ್ಡೆ, ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಮೆಣಸಿನಕಾಯಿ ಇಷ್ಟಿದೆ. ಆಮೇಲೆ ಹಾಕ್ತಕ್ಕಂಥ ಐಟಮ್ ಹೆಸರು ಹೇಳ್ತಾ ಇರುತ್ತೆ ನಿಮಗೆ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ. ಒಂದು ಸ್ವಲ್ಪ ಲೇಟ್ ಆಗಿದೆ, ಟೈಮ್ ಆಗಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ವಿಡಿಯೋ ಮಾಡ್ತಿರೋದು ನಿಮಗೆ. ಪ್ರತಿಯೊಬ್ಬರು ವಿಡಿಯೋ ನೋಡಿ. ಬ್ಯಾಚುಲರ್ ಜೀವನ ಯಾವ ಥರ ಇರುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ ಇವಾಗ ಈರುಳ್ಳಿ ಅಂತ ಕಟ್ ಆಗಿದೆ. ಒಂದು ಪ್ಲೇಟಿಗೆ ಹಾಕ್ತೀನಿ. ಇದ್ರನ್ನ ಹಾಕಿ ಆದಮೇಲೆ ಇದ್ರ ಜೊತೆ ಒಂದು ಆಲೂಗಡ್ಡೆ ಹಾಕ್ಬೇಕು. ಅದನ್ನು ಕೂಡ ಹಾಕ್ತೀನಿ. ಕಟ್ ಅಂತ ಆಯಿತು. ಸ್ನೇಹಿತರೆ ಇವಾಗ ಆಲೂಗಡ್ಡೆ ಕೂಡ ಕಟ್ ಮಾಡಿದ್ದೀನಿ. ಆಮೇಲೆ ಇದ್ರ ಜೊತೆ ಒಂದು ಟೊಮೆಟೊ ಕಟ್ ಮಾಡ್ತೀನಿ. ಅದ್ರ ಜೊತೆ ಒಂದು ಸ್ವಲ್ಪ 4 ಮೆಣಸಿನಕಾಯಿ ಹಾಕ್ತಿರೋದು ಸ್ವಲ್ಪ ಚೆನ್ನಾಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಮೆಣಸಿನಕಾಯಿ ಹತ್ರ ಕಟ್ ಮಾಡಿದ್ದೇನೆ. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಎಲ್ಲ ಕಟ್ ಆಗಿದೆ. ಸ್ನೇಹಿತರೆ ಇವಾಗ ಒಲೆ ಹಚ್ಚಿದ್ದೀವಿ. ಹಂಚಿಡ್ತೀನಿ. ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಅಂತ ಹಾಕಾಯ್ತು. ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಲೈಟಿಂಗ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲಿ ಲೈಟ್ ಎಲ್ಲ ಕರೆಕ್ಟಾಗಿ ಬ್ಯಾಟ್ರಿಯಲ್ಲಿ ವಿಡಿಯೋ ಮಾಡ್ತಿರೋದು ನಾವು. ಎಣ್ಣೆ ಕಾಯ್ದಿದೆಲ್ಲ. ಎಣ್ಣೆ ಕಾಯ್ದಿದೆ. ಇವಾಗ ಉಳ್ಳಾಗಡ್ಡೆ ಹಾಕ್ತಿರೋದು. ಒಂದು ಸ್ವಲ್ಪ ಇದಕ್ಕೆ ಬಂದ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಬಂದ್ ಮಾಡಿ ನೋಡೋಣ ಹೆಂಗಾಗಿದೆ ಗೊತ್ತಾಗುತ್ತೆ. ಏನು ಕೆಂಪಗಾಗಿದೆ ಎಲ್ಲ. ಸ್ನೇಹಿತರೆ ಇವಾಗ ಆಲೂಗಡ್ಡೆ ಹಾಕ್ತಿರೋದು, ಅದ್ರ ಜೊತೆ ಟೊಮೊಟೊ ಹಾಕ್ತಿರೋದು, ಆಮೇಲೆ ಮೆಣಸಿನಕಾಯಿ ಇದೆ ಕಾಣ್ತಾ ಇರೋದು ನಿಮಗೆ. ಟೋಟಲಾಗಿ ಎಲ್ಲ ಹಾಕ್ತಾ ಇದ್ದೀನಿ ಒಂದೇ ಸಲ. ಹೆಂಗೆ ಮಾಡಿದ್ರು ಅಡುಗೆ ಹಾಗೆ ಆಗುತ್ತೆ. ಸ್ನೇಹಿತರೆ ಇವಾಗ ನೀವಂತೂ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಅರಿಶಿಣ ಹಾಕ್ತೀವಿ. ಆಮೇಲೆ ಒಂದು ಸ್ವಲ್ಪ ಖಾರ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಅಂತೂ ಖಾಲಿ ಆಗಿದೆ. ಅದು ಕೂಡ ಎಷ್ಟಿದೆ ಅಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಬೇಕು.
ಒಂದು ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ. ಹಂಚಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರ್ತೈತೆ ಹಿಟ್ಟು. ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಅದು ಕೆಲಸ ಅಂತ ಎಲ್ಲ ಆಗೋಯ್ತು. ಸ್ನೇಹಿತರೆ ಉಪ್ಪು ಹಾಕ್ತಿರೋದು. ಸ್ನೇಹಿತರೆ ಕರೆಕ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಾದ್ಮೇಲೆ ಸ್ನೇಹಿತರೆ ತೋಟದಾಗ ಎಲ್ಲಷ್ಟು ಆಯಿತು. ಇವಾಗ ಇದಕ್ಕೆ ಬಂದ್ ಮಾಡಿಬಿಟ್ರೆ ಆಯಿತು. ಸ್ನೇಹಿತರೆ ಒಂದು 5 ರಿಂದ 10 ನಿಮಿಷ ಬಿಟ್ಟಿದ್ದೆ. ನೋಡೋಣ ಹೆಂಗಾಗಿರುತ್ತೆ ಗೊತ್ತಾಗುತ್ತೆ. ಸಕ್ಸಸ್ ಆಗಿದೆ ಅಂತ ಅನಿಸುತ್ತೆ. ಪರವಾಗಿಲ್ಲ, ಒಂದು ಲೆಕ್ಕಕ್ಕಾಗಿದೆ. ಒಂದು ಸ್ವಲ್ಪ ನಿಮಗೆ ಹತ್ರ ಹೋಗಿ ತೋರಿಸ್ತಾರೆ ಯಾವ ಥರ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಾಗಿದೆ ಅಡುಗೆ. ಸೂಪರ್ ಆಗಿದೆ ನೋಡ್ರಿ. ಈರುಳ್ಳಿ ಚಟ್ನಿ ಇದೇ ಥರ ಮಾಡೋದು. ಈರುಳ್ಳಿನ ಹಾಕ್ಬೇಕಾಗಿತ್ತು, ನಮಗೊಂದು ಸ್ವಲ್ಪ ಒಂದು ಆಲೂಗಡ್ಡೆ ಇತ್ತು, ಅದಕ್ಕೋಸ್ಕರ ಅದು ಕೂಡ ಹಾಕಿರೋದು. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚಟ್ನಿ ಮಾಡಿದ್ವಿ, ಆಮೇಲೆ ರೊಟ್ಟಿ ಮಾಡಿದ್ವಿ, ಆಮೇಲೆ ಅನ್ನ ಮಾಡಿದ್ವಿ. ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡಿ. ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ಮಾತು ತಪ್ಪಾಡಿದರೆ ಒಂದು ಸ್ವಲ್ಪ ನಿಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಇದೆ ವಿಡಿಯೋ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಪ್ಪ ಊಟ ಹೆಂಗಾಗಿದೆ. ನೋಡ್ರಿ ಊಟ ಮಾತ್ರ ಸೂಪರ್ ಅಂತ ಹೇಳಕತ್ತಾರ. ಪ್ರತಿಯೊಬ್ಬರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಟೀಕೆ ಗುಡ್ ನೈಟ್, ಬಾಯ್.